ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ನುಡಿಯುವುದು. ನನ್ನ ಹೆಸರು ತನುಜ ಎಟ್ಟಿ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ಬಲ ಮತ್ತು ಒತ್ತಡ ಪಾಠಕ್ಕೆ ದಹನ ಮತ್ತು ಜ್ವಾಲೆಯ ಪಾಠಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇ ತಂಡದ ಹೆಸರು ಮೈಕಲ್ ಫ್ಯಾರಡೆ, ಎರಡನೇ ತಂಡದ ಹೆಸರು ರಾಬರ್ಟ್ ಹುಕ್, ಮೂರನೇ ತಂಡದ ಹೆಸರು ಎಡ್ವರ್ಡ್ ಜೆನ್ನರ್, ನಾಲ್ಕನೇ ತಂಡದ ಹೆಸರು ಸಿ.ವಿ. ರಾಮನ್. ಈಗ ನಾವು ನೇರವಾಗಿ ಮೊದಲನೇ ತಂಡಕ್ಕೆ ಪ್ರಶ್ನೆಯನ್ನು ಕೇಳುತ್ತೇವೆ. ಇವಾಗ ಈ ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳೆಂದರೆ, ಮೊದಲನೇ ತಂಡಕ್ಕೆ ನೇರವಾಗಿ ಪ್ರಶ್ನೆ ಕೇಳಿದರೆ ಅವರಿಗೆ 10 ಅಂಕಗಳು ದೊರೆಯುತ್ತವೆ. ಅವರು ಉತ್ತರವನ್ನು ಹೇಳದೆ ಮುಂದಿನ ಬೆಂಚಿಗೆ ಪಾಸ್ ಆದರೆ ಅವರು ಹೇಳಿದರೆ 5 ಅಂಕಗಳು ದೊರೆಯುತ್ತವೆ. ಈಗ ನೇರವಾಗಿ ಮೊದಲನೇ ತಂಡಕ್ಕೆ ಪ್ರಶ್ನೆಯನ್ನು ಕೇಳುತ್ತೇನೆ. ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಏನೆಂದು ಕರೆಯುತ್ತಾರೆ? ಬಲ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ. ನೇರವಾಗಿ ಈಗ ಎರಡನೇ ತಂಡಕ್ಕೆ ಪ್ರಶ್ನೆ. ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸುವ ಕಾರಣವಾದ ಬಲ ಯಾವುದು? ಘರ್ಷಣ ಬಲ. ಸರಿಯಾದ ಉತ್ತರ. ಈಗ ನೇರವಾಗಿ ಮೂರನೇ ತಂಡಕ್ಕೆ ಪ್ರಶ್ನೆ. ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಸೆಳೆಯುವ ಬಲ ಯಾವುದು? ಪಾಸ್. ತಪ್ಪು. ಗುರುತ್ವ ಬಲ. ಪಾಸ್. ಗುರುದ್ವಾರ ಬಲ. ತಪ್ಪು. ಪಾಸ್. ಗುರುತಾಕರ್ಷಣ. ಪಾಸ್. ಗುರುತ್ವ ಬಲ. ಮೂರನೇ ಪ್ರಶ್ನೆಗೆ ಯಾರು ಉತ್ತರ ಹೇಳದ ಕಾರಣವಾಗಿ ಅವರಿಗೆ ಅಂಕ ದೊರೆಯುತ್ತಿಲ್ಲ. ನಾಲ್ಕನೇ ತಂಡಕ್ಕೆ ನೇರವಾದ. ಮೂರನೇ ತಂಡಕ್ಕೆ. ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಸೆಳೆಯುವ ಬಲ ಯಾವುದು? ಕರೆಕ್ಟ್. ಈಗ ನೇರವಾಗಿ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗಿಸುವ ಬಲ ಯಾವುದು? ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ. ಮೊದಲನೇ ತಂಡಕ್ಕೆ. ವಾತಾವರಣದ ಮೇಲೆ ಗಾಳಿಯು ಬೀರುವ ಒತ್ತಡ ಯಾವುದು? ವಾತಾವರಣದ ಒತ್ತಡ. ಸರಿಯಾದ ಉತ್ತರ. ನೇರವಾಗಿ ಎರಡನೇ ತಂಡಕ್ಕೆ. ಆವೇಶಭರಿತ ವಸ್ತು ಮತ್ತು ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವು ಯಾವುದು? ಪಾಸ್. ಆವೇಶಭರಿತ ವಸ್ತು ಮತ್ತು ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವು ಯಾವುದು? ತಪ್ಪು. ಪಾಸ್. ಸ್ಥಾಯಿ ವಿದ್ಯುತ್ ಬಲ. ಕರೆಕ್ಟ್. ಮೂರನೇ ತಂಡಕ್ಕೆ ಕ್ವಶನ್. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು?
ಪಾಸ್. ದಾಯಿಯ ವಸ್ತು ಎಂದು ಕರೆಯುವರು. ಸರಿಯಾದ ಉತ್ತರ. ನೇರವಾಗಿ ನಾಲ್ಕನೇ ತಂಡಕ್ಕೆ. ದಹನ ಕ್ರಿಯೆಗೆ ಅವಶ್ಯಕವಿರುವ ಧಾತು ಯಾವುದು? ಪಾಸ್. ಆಕ್ಸಿಜನ್. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ಒಂದನೇ ತಂಡಕ್ಕೆ. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ ಯಾವುದು? ಕಿಲೋ ಜೂಲ್ ಮತ್ತು ಕಿಲೋಗ್ರಾಂ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ. ಸಿಎನ್ಜಿ ಇದರ ವಿಸ್ತೀರ್ಣದ ರೂಪ ಯಾವುದು? ಸಂಪೀಡಿತ ನೈಸರ್ಗಿಕ ಅನಿಲ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ. ಜಾಗತಿಕ ತಾಪ ಹೆಚ್ಚಳಕ್ಕೆ ಕಾರಣವಾದ ಅನಿಲ ಯಾವುದು? ಪಾಸ್. CO2. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ನಾಲ್ಕನೇ ತಂಡಕ್ಕೆ. ಮೇಣದ ಬತ್ತಿಯ ಅತ್ಯಂತ ಬಿಸಿ ಭಾಗ ಯಾವುದು? ಪಾಸ್. ಹೊರಗಿನ ನೀಲಿ ವಲಯ. ಸರಿಯಾದ ಉತ್ತರ. ನೇರವಾಗಿ ಮೊದಲನೇ ತಂಡಕ್ಕೆ ಪ್ರಶ್ನೆ. ಎಲ್ಪಿಜಿ ಇದರ ವಿಸ್ತೀರ್ಣ ರೂಪ ಯಾವುದು? ಪಾಸ್. ದ್ರವಿತ ಪೆಟ್ರೋಲಿಯಂ ಅನಿಲ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವನ್ನು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನವನ್ನು ಏನೆನ್ನುತ್ತಾರೆ? ಪಾಸ್. ಪಾಸ್. ಸ್ವಯಂ ಪ್ರಕ್ರಿಯೆ. ತಪ್ಪು. ಸ್ವಯಂ ಪ್ರಯತ್ನ ದಹನ. ಪಾಸ್. ಸ್ವಯಂ ಪ್ರೇರಿತ ದಹನ. ಎರಡನೇ ತಂಡಕ್ಕೆ. ಅಡುಗೆ ಅನಿಲ ಯಾವ ದಹನಕ್ಕೆ ಉದಾಹರಣೆಯಾಗಿದೆ? ಅಡುಗೆ ಅನಿಲ ಯಾವ ದಹನಕ್ಕೆ ಉದಾಹರಣೆಯಾಗಿದೆ? ಪಾಸ್. 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 ಕೃಷ್ಣುಕ್ತ ದಹನ. ತಪ್ಪು. ಕ್ಷಿಪ ದಹನ. ಕ್ಷಿಪ. ತಪ್ಪು. ಕ್ಷಿಪ್ರ ದಹನ. ಮೂರನೇ ತಂಡಕ್ಕೆ. ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲಿಯಂನಂತಹ ದೈನ್ಯ ವಸ್ತುಗಳನ್ನೊಳಗೊಂಡ ಅತ್ಯುತ್ತಮ ಬೆಂಕಿ ನಂದಿಕೆ ಯಾವುದು?
ಪಾಸ್. ಪಾಸ್. ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲಿಯಂನಂತಹ ತೈಲ ವಸ್ತುಗಳನ್ನೊಳಗೊಂಡ ಅತ್ಯುತ್ತಮ ಬೆಂಕಿ ನಂದಿಕೆ ಯಾವುದು? CO2. ನಾಲ್ಕನೇ ತಂಡಕ್ಕೆ ಒಂದು ವಸ್ತು ಬೆಂಕಿಯಿಂದ ಹತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಏನೆಂದು ಕರೆಯುತ್ತಾರೆ? ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಏನೆಂದು ಕರೆಯುತ್ತಾರೆ? ಜ್ವಲನ ತಾಪ. ಸರಿಯಾದ ಉತ್ತರ. ಮೊದಲನೇ ತಂಡಕ್ಕೆ ಬೆರಳಿಯ ಕ್ಯಾಲೋರಿ ಮೌಲ್ಯ ಎಷ್ಟು? ಆರು ಸಾವಿರದಿಂದ 8,000ವರೆಗೆ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಸೀಮೆ ಎಣ್ಣೆಯ ಜ್ವಲನ ತಾಪ ಎಷ್ಟು? 45,000. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ಆಮ್ಲ ಮಳೆಗೆ ಕಾರಣವಾಗಿರುವ ಅನಿಲ ಯಾವುದು? SO2 ಮತ್ತು NO2. ಧನ್ಯವಾದಗಳು. ಎಲ್ಲ ತಂಡಗಳು ಅತ್ಯುತ್ತಮವಾಗಿ ಉತ್ತರವನ್ನು ನೀಡಿದ್ದಾರೆ. ಇವಾಗ ಎಷ್ಟೆಷ್ಟು ಅಂಕಗಳನ್ನು ತೆಗೆದಿದ್ದಾರೆ ಎಂದು ನೋಡೋಣ. ಮೈಕಲ್ ಫ್ಯಾರಡೆ 60 ಅಂಕಗಳನ್ನು ತೆಗೆದುಕೊಂಡಿದೆ. ಮೈಕಲ್ ಫ್ಯಾರಡೆ 60 ಅಂಕಗಳನ್ನು ಪಡೆದಿದೆ. 60 ಅಂಕಗಳನ್ನು ಪಡೆದು ಈ ಸುತ್ತಿನಲ್ಲಿ ಮೈಕಲ್ ಫ್ಯಾರಡೆ 60 ಅಂಕಗಳನ್ನು ಪಡೆದಿದೆ. ರಾಬರ್ಟ್ ಹುಕ್ನಲ್ಲಿ 45 ಅಂಕಗಳನ್ನು ಪಡೆದಿದ್ದಾರೆ. ಎಡ್ವರ್ಡ್ ಜೆನ್ನರ್ನಲ್ಲಿ 10 ಅಂಕಗಳನ್ನು ಪಡೆದಿದ್ದಾರೆ. ಸಿ.ವಿ. ರಾಮನ್ ತಂಡದಲ್ಲಿ 10 ಅಂಕಗಳನ್ನು ಪಡೆದಿದ್ದಾರೆ. ಮೈಕಲ್ ಫ್ಯಾರಡೆ ಅವರು ಫಸ್ಟ್ ಬಂದಿದ್ದಾರೆ. ರಾಬರ್ಟ್ ಹುಕ್ ಅವರು ಸೆಕೆಂಡ್ ಬಂದರೆ. ಎಡ್ ಜೆನ್ನರ್, ಸಿ.ವಿ. ರಾಮನ್ ಅವರು ಸಮ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಈ ಸುತ್ತಿನ ವಿಜೇತರು ಮೈಕಲ್ ಫ್ಯಾರಡೆ ಅವರು.